अथणी तालुक्यातील किरणगी गावामध्ये पत्र्याच्या शेडमध्ये बेकायदेशीरपणे चालवली जात असलेली आईस्क्रीम फॅक्टरी अखेर सील करण्यात आली। रणरणत्या उन्हामुळे लोक आईस्क्रीमकडे आकर्षित होणं स्वाभाविक असलं तरीही हे आईस्क्रीम खाण्यास योग्य आहे का, त्याच्या उत्पादनात कोणते घटक वापरले जात आहेत, स्वच्छतेच्या दृष्टीने ते कितपत सुरक्षित आहेत याबाबत तपासणी करण्यात आली। एका वृत्तवाहिनीने आईस्क्रीम खाण्यापूर्वी सावधगिरी बाळगा या मथळ्याखाली रिपोर्ट प्रसिद्ध केल्यानंतर अन्न व औषध प्रशासन विभाग सतर्क झाला। अधिकाऱ्यांनी घटनास्थळी भेट देऊन बेकायदेशीर फॅक्टरी सील केली। तिथे आढळलेल्या केमिकल्स आणि आईस्क्रीम व कॅन्डीच्या निर्मितीसाठी वापरण्यात आलेल्या पाण्याचे नमुने अन्न तपासणीसाठी पाठवण्यात आले। ಓಕೆ ಸರ್, ಪಬ್ಲಿಕ್ ನ್ಯೂಸ್ನಲ್ಲಿ ಪ್ರಸಾರವಾದ ಒಂದು ಸುದ್ದಿ ಅನ್ವಯ ಇಂದು ಬೆಳಗ್ಗೆ ನಮಗೆ ಮಾಹಿತಿ ಬಂದ ಪ್ರಕಾರ ಕಿರಣಿ ಗ್ರಾಮದಲ್ಲಿ ರಾಧಿಕಾ ಐಸ್ ಫ್ಯಾಕ್ಟ್ರಿಗೆ ನಾವು ವಿಸಿಟ್ ಮಾಡಲಾಗಿ ಅಲ್ಲಿ ಅನ್ಹೈಜಿನಿಕ್ ಇರೋದು ಕಂಡು ಬಂದಿರ್ತದೆ, ದೂರಿನನ್ವಯ ಕಂಡು ಬಂದಿರ್ತದೆ। ಮತ್ತು ಅಲ್ಲಿ ಐಸ್ ಕ್ಯಾಂಡಿ ಬಳಸುವಂಥ ನೀರನ್ನು ನಾವು ಸ್ಯಾಂಪಲ್ ಅದರ ಗುಣಮಟ್ಟ ಆಹಾರ ಗುಣಮಟ್ಟ ಸಂಬಂಧಪಟ್ಟಂಗೆ ಅದನ್ನು ಸ್ಯಾಂಪಲ್ ತೆಗೆದಿದ್ದು ಮತ್ತು ಐಸ್ ಕ್ಯಾಂಡಿಗೆ ಬಳಸುವಂಥ ಕಲರ್ ಮಿಶ್ರಿತ ನೀರಿತ್ತು, ಆ ನೀರನ್ನು ಸಹ ನಾವು ಆಹಾರದ ಗುಣಮಟ್ಟ ಇದಕ್ಕೆ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿದೆವು। ಮತ್ತು ಅವರಿಗೆ FSSAI ಲೈಸೆನ್ಸ್ ಅಂದ್ರೆ ಗೊತ್ತಿಲ್ಲ, ಲೈಸೆನ್ಸ್ ಪರ್ಮಿಟೆಡ್ ಲೈಸೆನ್ಸ್ ಇಲ್ಲೇ ಇಲ್ಲ ಅವ್ರಿಗೆ। ಮತ್ತು ಅದರಂತೆ ನಾವು ಲೈಸೆನ್ಸ್ ಇಲ್ಲದ ಕಾರಣ ಮತ್ತು ಅನ್ಹೈಜಿನಿಕ್ ಆಗಿ ಇರೋ ಕಾರಣ ನಾವು ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೆವು। ಇದನ್ನೆಲ್ಲ ನಾವು ನಮ್ಮ ಜಿಲ್ಲಾ ಅಂಕಿತಾಧಿಕಾರಿಗಳ ಗಮನಕ್ಕೆ ತರ್ತೀವಿ। ಅವರ ಮುಂದಿನ ಕಾನೂನು ಕ್ರಮ ಏನು ಕೈಗೊಳ್ಳಬೇಕಂತ ತಿಳಿಸ್ತಾರೆ, ಅದರ ಪ್ರಕಾರ ಮೊದಲು ಪರವಾನಗಿ FSSAI ಪರವಾನಗಿ ತೊಗೋಬೇಕು, ಲೋಕಲ್ ಟ್ರೇಡ್ ಲೈಸೆನ್ಸ್ ತೊಗೋಬೇಕು। ಅದರಂತೆ ಆಹಾರದ ಗುಣಮಟ್ಟ ಇದು ನಾವು ತಯಾರು ಮಾಡುವ ಆಹಾರ ನಮ್ಮ ಶರೀರಕ್ಕೆ ಎಷ್ಟು ಒಳ್ಳೆಯದು, ಅದರಿಂದ ಏನು ದುಷ್ಪರಿಣಾಮ ಆಗ್ತೈತಿ ಅದ್ರ ಬಗ್ಗೆ ಗಮನ ಇಟ್ಟುಕೊಂಡು ಉದ್ಯೋಗ ಇದು ಒಂದು ಆಹಾರದ ಸಂಬಂಧಪಟ್ಟಂಗೆ ಉದ್ಯೋಗ ಮಾಡಬೇಕು। ಅತನಿಗೆ 4 ತೊಗೊಂಡು ಈ 20 ಡೇಸ್ ಆಗಿ ಇವತ್ತು 2 ಕಡೆ ಹೋಗಿದ್ದೀವಿ ರೀ। ಎರಡೂ ಒಂದು ಇದು ರಾಧಿಕಾ ಐಸ್ ಫ್ಯಾಕ್ಟ್ರಿ, ಇನ್ನೊಂದು ಆ ಕಡೆ ಇರೋದು ಅದು ಬಂದ್ ಮಾಡಿದ್ದಾರೆ, ಅವ್ರು ಹೋಗಿದ್ದಾರೆ, ಇಲ್ಲೇ ಇಲ್ಲ ಈ ಜಾಗ। ನಿಮ್ಮ ಹೆಸರು ಹೇಳಿ ಸರ್? माहिती येळीगर आहार सुरक्षित अधिकारी अथणी प्रभारी। दोष आढळल्यास कठोर कायदेशीर कारवाई केली जाईल अशी खात्री अन्न सुरक्षा अधिकाऱ्यांनी दिली आहे। उदय होसमेनी, KMM मराठी, चिक्कोडी।